ಎಲ್ಲರಿಗೂ ನಮಸ್ಕಾರ. ಅಡುಗೆ ವಿಚಾರ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತೊಂಡೆಕಾಯಿ ಫ್ರೈನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ತೊಂಡೆಕಾಯಿನ ಕ್ಲೀನಾಗಿ ತೊಳೆದು ರೌಂಡಿಗೆ ಹೆಚ್ಚಿಟ್ಕೊರಿ. ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊರಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು, ಕರಿಬೇವು, ಜೀರಿಗೆ ಪುಡಿ ತೊಗೊಳ್ರಿ. ಆಮೇಲೆ ಒಂದು ಸ್ಪೂನ್ ಎಣ್ಣೆ ತೊಗೊರಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದ ಮೇಲೆ ನೀವೇನು ಮಾಡಿರಿ, ಕಟ್ ಮಾಡಿಟ್ಟಿರೋಂಥ ತೊಂಡೆಕಾಯಿನ ಹಾಕೋರಿ. ಹಾಕ್ಕೊಂಡು ನೀಟಾಗಿ ಎಲ್ಲನೂ ಹುರ್ಕೊಳ್ರಿ. ತೊಂಡೆಕಾಯಿ ಅಂದರೆ ಕೆಂಪಗೆ ಆಗಬೇಕು, ಆ ರೀತಿ ಏನು ಮಾಡಿರಿ, ನೀಟಾಗೆಲ್ಲ ಹುರಿರಿ. ತೊಂಡೆಕಾಯಿನ ನೀಟಾಗಿ ನಾವು ಎಷ್ಟು ಕೆಂಪಗಾಗೋಂಗೆ ಹುರಿತೀವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರ್ತೈತಿ ಮತ್ತು ಭಾಳ ಟೇಸ್ಟ್ ಇರ್ತೈತಿ. ರೊಟ್ಟಿ ಜೊತೆ, ಚಪಾತಿ ಜೊತೆ ಸೈಡಾಗಿ ನಂಚ್ಕೊಳಕ್ಕೆ ಟೇಸ್ಟಾಗಿರ್ತೈತಿ. ಈ ರೀತಿ ನೀವೇನು ಮಾಡಬೇಕು, ತೊಂಡೆಕಾಯಿನ ಭಾಳ ಹೊತ್ತು ಹುರಿಬೇಕು. ಅದಕ್ಕೆ ಒಂದು ಸೈಡ್ ಏನರ ಅಡುಗೆ ಮಾಡುವಾಗ ಪಕ್ಕದಲ್ಲೇ ನೀವು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ರಿ. ನೋಡಿರಿ, ಇಲ್ಲಿ ಕೆಂಪಗಾಗುವಂಗೆ ಹುರ್ಕೊಂಡಿದ್ದೀನಿ ನಾನು. ನೋಡಿರಿ, ಈ ರೀತಿ ನೀವು ತೊಂಡೆಕಾಯಿನ ಹುರಿದಾಗ ಈ ರೀತಿ ಹಿಂಗಾಗಿರ್ತೈತೆ ಕೆಂಪಗೆ. ಆಮೇಲೆ ನೀವೇನು ಮಾಡಿರಿ, ಅದಕ್ಕೆ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಹಾಕೋರಿ. ಕರಿಬೇವು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕಿದ ಮೇಲೆ ನೀವೇನು ಮಾಡಿರಿ, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ಅಚ್ಚ ಖಾರದ ಪುಡಿ ಹಾಕೋರಿ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕೋರಿ. ಹಾಕಿ ಇನ್ನೊಂದು ಸರಿ ನೀವೇನು ಮಾಡಿರಿ, ಅದನ್ನು ಇದ್ರೊಳಗನ ಬಾಳ್ಗೆ ಒಳಗನ ಸ್ವಲ್ಪ ಒಗ್ಗರಣೆ ಫ್ರೈ ಮಾಡ್ಕೊರಿ. ಒಂದು 2 ನಿಮಿಷ ಒಗ್ಗರಣೆ ಫ್ರೈ ಮಾಡಿರಂದ್ರೆ ನಿಮ್ಗೆ ತೊಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ಚಪಾತಿ ರೊಟ್ಟಿಗೆ ತಿನ್ನೋಕೆ ನಿಮ್ಗೆ ಭಾಳ ಟೇಸ್ಟ್ ಇರ್ತೈತಿ. ಯಾರಿಗೆಲ್ಲ ಈ ತೊಂಡೆಕಾಯಿ ಫ್ರೈ ಮಾಡೋದು ವಿಡಿಯೋ ಲೈಕ್ ಆಗಿತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆದವ್ರಿಗೂ ಕೂಡ ಶೇರ್ ಮಾಡಿರಿ. ಧನ್ಯವಾದಗಳು.